ಇವತ್ತು ಒಳ್ಳೆ ಬಜೆಟ್ ನಲ್ಲಿರುವ ಡೀಪ್ ಫಾರೆಸ್ಟ್ ಮಧ್ಯದಲ್ಲಿ ಸ್ಟೇ ಆಗ್ತಾ ಇದೀವಿ. ಇಂಟ್ರೋ ಎಲ್ಲ ನೋಡಿದ್ರಿ, ಔಟರ್ ಲುಕ್ ಹೇಗಿದೆ ಅಂತ ಗೊತ್ತಾಯಿತು. ಇನ್ನು ಒಳಗಡೆ ಹೇಗಿದೆ ರೂಮ್ಸ್ ಎಲ್ಲ, ಏನೇನು ಫೆಸಿಲಿಟಿ ಕೊಡ್ತಾರೆ ಈ ಡೀಪ್ ಫಾರೆಸ್ಟ್ ಮಧ್ಯ, ಆ್ಯಂಡ್ ರೂಮ್ಸ್ ಎಲ್ಲ ಹೇಗಿದೆ, ಫುಡ್ ಹೇಗಿದೆ ಎಲ್ಲ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. HD ಕೋಟೆಯಿಂದ 15 ಕಿಲೋಮೀಟರ್ಸ್ ಅಪ್ರಾಕ್ಸ್ ಬಂದರೆ ನಿಮಗೆ ಬ್ಯೂಟಿಫುಲ್ ಆಗಿರೋ ಈ ಕಬಿನಿ ಬ್ಯಾಕ್ ವಾಟರ್ ಸಿಗುತ್ತೆ. ಸಾಕಷ್ಟು ರೆಸಾರ್ಟ್ಸ್ ಎಲ್ಲ ಇದೆ ಈ ಕಡೆ ಎಲ್ಲ ಇದರಲ್ಲಿ. ಆಮೇಲೆ ಬಂದಾಗ ತೆಪ್ಪದಲ್ಲಿ ನೀವು ಆಡ್ಬೋದು. ಬಟ್ ಲಾಸ್ಟ್ ಟೈಮ್ ನಾವು ಇಲ್ಲಿ ಬಂದಿದ್ವಿ, ಇದು ನಮಗೆ ಒನ್ ಆಫ್ ದಿ ಬ್ಯೂಟಿಫುಲ್ ಮತ್ತು ಮನಸ್ಸಿಗೆ ಇಷ್ಟವಾಗಿರೋ ಅಂಥ ಲೊಕೇಶನ್ ಅಂತ ಹೇಳ್ಬೋದು. ಯಾಕಂದರೆ ಬಂದಾಗ ಈ ಕಡೆ ಎಲ್ಲ ಬರ್ತಾ ಇರ್ತೀವಿ. ಸೊ ನೀವು ಈ ಕಡೆ ಬಂದಾಗ ಇನ್ ಕೇಸ್ HD ಕೋಟೆ ಕಡೆ ಬಂದಾಗ ಖಂಡಿತ ಇದನ್ನ ವಿಸಿಟ್ ಮಾಡಿ. ಒಂದು ಕಾಷನ್ ಏನು ಅಂತಂದರೆ ವೆಹಿಕಲ್ನ 2 ವೀಲರ್ ಆರ್ 4 ವೀಲರು ನೀವು ಕೆರೆ ಹತ್ರ ತೊಗೊಂಡು ಹೋಗಬೇಡಿ. ಯಾಕಂದರೆ ಕಚ್ಕೊಂಬಿಡುತ್ತೆ ಆಲ್ರೆಡಿ. ನೀರು ನೋಡೋಕ್ಕೆ ಮೇಲ್ಗಡೆ ಸ್ವಲ್ಪ ಡ್ರೈ ಥರ ಇರುತ್ತೆ, ಬಟ್ ಕೆಳಗಡೆ ವೆಟ್ಟಿರುತ್ತೆ. ಈ ಥರ ಸ್ಟ್ರಕ್ ಆಗಿರೋದು ಲಾಸ್ಟ್ ಟೈಮ್ ಬಂದಾಗ ಮತ್ತು ತುಂಬ ಕೇಳಿದ್ದೀವಿ. ಸೊ ವೆಹಿಕಲ್ನ ಮೇಂಟೈನ್ ಸೇಫ್ ಡಿಸ್ಟೆನ್ಸ್ ಲೈಕ್ 50 ಅಟ್ಲೀಸ್ಟ್ 50 ಮೀಟರ್ಸ್ ನೀರು ಎಲ್ಲಿರುತ್ತೆ ನೀವು ಬಂದಾಗ ಅಲ್ಲಿಂದ ಸ್ವಲ್ಪ ದೂರ ಇಟ್ಟರೆ ಒಳ್ಳೆಯದು. ಮಳೆಗಾಲ ಇದ್ದರೆ ಇನ್ನೂ ಜಾಸ್ತಿ ದೂರ ಈ ಕಡೆ ಇಟ್ಟರು ಒಳ್ಳೆಯದೇ. ಸೊ ಇಲ್ಲಿ ಬಂದಾಗ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಲ್ಯಾಂಡ್ಸ್ಕೇಪ್ ಸಿಗುತ್ತೆ, ಒಳ್ಳೆ ಸೀನರಿ, ಬರ್ಡ್ಸ್ಗಳು ಸಿಗುತ್ತೆ. ವಾಟರ್ ಬರ್ಡ್ಸ್ ಅಂತೂ ತುಂಬ ವಾಟರ್ ಬರ್ಡ್ಸ್ ಇದೆ. ಆಮೇಲೆ ಕಾಡೆಲ್ಲ ಇನ್ನೇನು ಹತ್ತಿರ ಶುರುವಾಗುತ್ತೆ. ಸೊ ಹಾಗಾಗಿ ನಿಮಗೆ ಏನಾದ್ರು ಬಂದಾಗ ವೈಲ್ಡ್ ಅನಿಮಲ್ ಸೈಟಿಂಗ್ ಸಹ ಆಗ್ಬೋದು. ಎಷ್ಟೊಂದು ಕಡೆ ನೋಡಿದ್ದೀನಿ ಇಲ್ಲೆಲ್ಲ ಸೈಟಿಂಗ್ಸ್ ಆಗಿದೆ ಅಂತ. ಬಟ್ ನಮಗೆ ವೈಲ್ಡ್ ಅನಿಮಲ್ ಸೈಟಿಂಗ್ ಅಂತ ಆ ಥರದ್ದು ಆಗಿಲ್ಲ ಈಗಲಿ. ಬಟ್ ನಿಮಗೆ ಒಳ್ಳೆ ಇಲ್ಲಿ ಲ್ಯಾಪಿಂಗ್ ಕಾಣಿಸುತ್ತೆ, ಲಿಟ್ಲ್ ಎಗ್ರಿಟ್ಸು, ಆಮೇಲೆ ಒಳ್ಳೆ ಈಗಲ್ಸ್ಗಳು, ಆಮೇಲೆ ಎಷ್ಟೊಂದು ವಾಟರ್ ಬರ್ಡ್ಸ್ ಎಲ್ಲ ಕಾಣುತ್ತೆ. ಆಮೇಲೆ ಸನ್ಸೆಟ್ಟಿಗೆ ಏನಾದ್ರು ಬಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ತುಂಬ ಜನ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ. ಸೊ ಎಲ್ಲ ಸ್ಪೆಂಡ್ ಮಾಡ್ತಾಯಿದ್ದಾರೆ ಟೈಮು. ಸೊ ಚೆನ್ನಾಗಿದೆ. ಸೊ ಐಡಿಯಲಿ ಬೆಳಗ್ಗೆ ಸಂಜೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಬರಬೇಕಾದ್ರೆ ಒಂದು ಛತ್ರಿ ಹಿಡ್ಕೊಂಬನ್ನಿ, ಯಾಕಂದರೆ ಬಿಸಿಲಿರುತ್ತೆ. ಇವತ್ತು ಸ್ವಲ್ಪ ಕ್ಲೌಡಿ ಇದೆ ನೋಡಿ, ಆಲ್ರೆಡಿ ಬಿಸಿಲು ಹೋಯ್ತು ಹಂಗೆ ಅಂತಿದ್ದಂಗೆ. ಸೊ ಮೋಸ್ಟ್ಲಿ ಯಾವಾಗಲೂ ನಾವು ಬಂದಾಗೆಲ್ಲ ಬಿಸಿಲಿದ್ದೇ ಇರುತ್ತೆ. ಯಾಕಂದರೆ ಏನು ಶೇಡ್ ಅಂತ ಇಲ್ಲ, ಮರ ಎಲ್ಲ ತುಂಬ ಆಚೆಗಿದೆ. ಆಮೇಲೆ ಎರಡನೇದು ಏನು ಅಂತಂದರೆ ಸ್ನ್ಯಾಕ್ಸ್ ಆ ಥರದ್ದು ಏನಾದ್ರು ಬೇಕು ಅಂದರೆ ವಾಟರ್ ಬಾಟಲ್ಸ್ ಕಾರಲ್ಲಿ ಇಟ್ಕೊಂಡಿದ್ರೆ ತುಂಬ ಒಳ್ಳೆಯದು. ಯಾಕಂದರೆ ಹತ್ತಿರದಲ್ಲಿ ಅಂಗಡಿ ಇಲ್ಲ. ನೆಕ್ಸ್ಟ್ 2 ಕಿಲೋಮೀಟರ್ಸ್ವರೆಗೂ ನಮ್ಗೆ ಯಾವುದೂ ಅಂಗಡಿ ಕಾಣಿಸ್ತಾ ಇಲ್ಲ ನಿಮಗೆ ಇಲ್ಲಿ ಬಂದರೆ. ಸೊ ಆ ಥರ ಅದೊಂದು. ಮತ್ತು ಇನ್ನೊಂದು ಏನೋ ಬ್ಯೂಟಿ ಅಂತಂದರೆ ಇಲ್ಲಿ ಕಾರ್ಮೊರೆಂಟ್ ಅಂತ ಹಕ್ಕಿ ಬರುತ್ತೆ, ವಾಟರ್ ಬೋರ್ಡು, ನೀರ್ಕಾಗೆ ಅಂತ ಹೇಳ್ತಾರೆ ನಮ್ಮ ಕನ್ನಡದಲ್ಲಿ. ಅದರದ್ದು ಒಂದು ದೊಡ್ಡದು ಒಂದು ಗ್ರೂಪ್ ಕೂತಿದೆ. ಸುಮಾರು ಒಂದು 300-400 ಹಕ್ಕಿಗಳು ಇರ್ಬೋದು ಅಂತ ಅಂದ್ಕೊತೀನಿ. ಸೊ ಇಷ್ಟೆಲ್ಲ ನೀವು ಬಂದಾಗ ಇಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈಗ ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಕೊಟ್ಟಿದ್ದೀವಿ. ಇದು ಏನು ಕಬಿನಿ ಏನಿತ್ತು ವಾಟರ್ ಬಾಡಿ, ಅಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ನಮ್ಮ ರೆಸಾರ್ಟ್ಗೆ ಹೋಗೋದು. ಸೊ ಇಲ್ಲಿ ಅಲ್ಲಿಂದ ಒಂದು ಹಾಫ್ ಆನ್ ಅವರ್ ಡ್ರೈವ್ ಬಂದರೆ, ಆ್ಯಕ್ಚುಲಿ ನಾವು ಹಿಂಗೆ ಬರಬೇಕು. ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಕೂಡ ಹೇಳ್ತಾರೆ. 20 ರೂಪೀಸ್ ಎಂಟ್ರಿ ಫೀ ಇರುತ್ತೆ. ಓನ್ಲಿ ಕ್ಯಾಶ್ ಅಲೌಡ್, ಗೂಗಲ್ ಪೇ ಆಮೇಲೆ UPI ಪೇಮೆಂಟ್ಸ್ ಎಲ್ಲ ಇಲ್ಲ. ಸೊ ನೋಡೋಣ ಪ್ರಾಣಿಗಳು ಯಾವ್ದಾರು ಇದೆಯಾ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಯಾವ್ದಾರು ಕಾಣುತ್ತಾ ಅಂತ. ರೋಡ್ ಮಾತ್ರ ತುಂಬ ವರ್ಸ್ಟ್ ಶೇಪಲ್ಲಿದೆ ಈ ಕಾಡು ಒಳಗಡೆ. ಚೆನ್ನಾಗಿ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ಬಂದಾಗಲಿಂದ. ಈಗಲೇನು ಚೆನ್ನಾಗಿಲ್ಲ ರೋಡು. ಸೊ ನೋಡೋಣ. ಮತ್ತೆ ಕಾಡೊಳಗಡೆ ನಮ್ಮ ಜರ್ನಿ ಶುರುವಾಗಿ ಒಂದು 30 ಮಿನಿಟ್ಸ್ ಆಯಿತು. ಆಮೇಲೆ ನಮಗೆ ಇನ್ನೂ ಯಾವುದೋ ಅಂಥ ಪ್ರಾಣಿಗಳು ಕಾಣಿಸಿದ್ದು ಒಂದು ಜಿಂಕೆ ಮತ್ತು ಲಂಗೂರು ಎರಡೇ ಕಾಣಿಸಿದ್ದು. 2 ಪ್ರಾಣಿಗಳು ಕಾಣಿಸ್ತು, ಒಂದಷ್ಟು ಜಿಂಕೆಗಳ ಹಿಂಡು ಕಾಣಿಸ್ತು ಅಷ್ಟೇ. ಸೊ ಅದೇ ನೋಡ್ಕೊಂಡು ಬರ್ತಿದ್ವಿ. ಮಳೆ ಆಗಿರೋದ್ರಿಂದ ಫುಲ್ಲು ಗಿಡ ಮರ ಎಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಸೊ ಅದು ಸಂಧಿಯಲ್ಲಿ ಪ್ರಾಣಿಗಳಿದ್ರು ನಮಗೆ ಗೊತ್ತಾಗ್ತಾ ಇಲ್ಲ, ಯಾವುದೋ ಅಂತಲೂ ಕಾಣಿಸಿಲ್ಲ. ತುಂಬ ಕೇರ್ಫುಲ್ಲಾಗಿ ನೋಡ್ತಾ ಇದ್ದೀವಿ. ಸೊ ಯಾವುದೋ ಕಾಣಿಸಿಲ್ಲ. ನೋಡೋಣ ಮುಂದೆ ಹೋಗ್ತಾ ಯಾವ್ದಾದ್ರು ಕಾಣಿಸ್ಬೋದಾ ಅಂತ.
ಈಗ ಜಸ್ಟ್ ಈ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ. ತುಂಬಾ ತಣ್ಣಗೆ ಅನ್ನಿಸ್ತಾ ಇದೆ, ವೆದರು ಚೆನ್ನಾಗಿ ಗಾಳಿ ಬೀಸ್ತಾ ಇದೆ. ಆ್ಯಂಡ್ ಇದು ಮೇನ್ ರೋಡಿಂದ ಇಲ್ಲಿಗೆ ಒಂದು 800 ಮೀಟರ್ಸ್ ಆಫ್ ರೋಡ್ ಬರಬೇಕಾಗುತ್ತೆ, ಬರ್ಬೋದು ಕಾರೆಲ್ಲ ಆರಾಮ್ಸೆ. ಆ್ಯಂಡ್ ಈಗ ರೀಚ್ ಆಗಿ ಫಸ್ಟು ವೆಲ್ಕಮ್ ಡ್ರಿಂಕ್ನ ಕೊಟ್ಟಿದ್ದಾರೆ, ಲೆಮನ್ ಜ್ಯೂಸ್ನ ಕೊಟ್ಟರು ಫಸ್ಟು. ಸೊ ಈಗ ಹಂಗೆ ರೆಸ್ಟ್ ತೊಗೊಳ್ತಾ ಇದ್ದೀವಿ, ಲಂಚಿಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಲಂಚಿಗೆ ಏನೇನು ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಣ. ನಮ್ಮ ಲಂಚ್ ಇನ್ನೇನು ಮುಗಿತಾ ಬಂತು. ನಾವು ಪ್ಯೂರ್ ವೆಜಿಟೇರಿಯನ್ಸ್, ದಟ್ಸ್ ವೈ ನಾವು ಯಾವಾಗ್ಲೂ ವೆಜಿಟೇರಿಯನ್ ಫುಡ್ನೇ ತೋರಿಸ್ತೀವಿ, ನೀವು ಯಾವಾಗಲೂ ಹೇಳಿ ತೋರಿಸ್ತೀರಾ ಅಂತ. ಸೊ ನಾವಿವತ್ತು ಲಂಚಿಗೆ ಆರ್ಡರ್ ಮಾಡಿದ್ದು ಒಂದು ವೆಜ್ ಬಿರಿಯಾನಿ, ರಾಯ್ತಾ, ಚಪಾತಿ ಮತ್ತು ವೆಜಿಟೇಬಲ್ ಗ್ರೇವಿನ ಆರ್ಡರ್ ಮಾಡಿದ್ವಿ. ಸೊ ಎಲ್ಲ ಟೇಸ್ಟ್ ಮಾಡಿದ್ವಿ. ವೆಜ್ ಬಿರಿಯಾನಿ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಫುಲ್ ಹಂಗೆ ಕೊಡೋದು ಅಷ್ಟೇ, ಫುಲ್ ಗಾರ್ನಿಷಿಂಗ್ ಮಾಡಿ ತುಂಬ ಚೆನ್ನಾಗಿ ಕೊಟ್ಟಿದ್ರು. ಆ್ಯಂಡ್ ಚಪಾತಿ ಅಷ್ಟೇ ಸಾಫ್ಟಾಗಿದೆ, ಗ್ರೇವಿನೂ ಚೆನ್ನಾಗಿದೆ, ಫುಲ್ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ. ರಾಯ್ತಾನೂ ಇದೆ, ಉಪ್ಪಿನಕಾಯಿ, ಚಟ್ನಿ ಮತ್ತು ಕಟ್ ಫ್ರೂಟ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೈಸ್ ಅನ್ನಿಸ್ತು. ಸೊ ನೀವೇನಾದ್ರು ನಾನ್ ವೆಜಿಟೇರಿಯನ್ ಆದರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ, ಅದು ಕೂಡ ಇಲ್ಲಿ ಸಪ್ರೇಟಾಗಿ ಸಿಗುತ್ತೆ. ಸೊ ನೀವು ಆ ಫುಡ್ ಕೂಡ ಎಂಜಾಯ್ ಮಾಡ್ಬೋದು. ನಿಮಗೆ ಈ ಸ್ಟೇಗೆ ಬರೋದು ಹೇಗೆ ಅಂತಲೇ ನಾವು ನಿಮಗೆ ತಿಳಿಸಿಲ್ಲ ಇಲ್ಲಿವರೆಗೂ. ಇದು ಬೆಂಗಳೂರಿಂದ 250 ಕಿಲೋಮೀಟರ್ಸ್ ಆಗುತ್ತೆ, ಅರೌಂಡ್ 5 hours ಡ್ರೈವ್ ಆಗುತ್ತೆ ನಿಮಗೆ. ಆ್ಯಂಡ್ ಮೈಸೂರಿಂದ ಆದರೆ ಅರೌಂಡ್ 100 ಕಿಲೋಮೀಟರ್ಸ್ ಆಗುತ್ತೆ, 1-2.5 hours ಜರ್ನಿ ಆಗುತ್ತೆ. ಬರ್ತಾ ಎಲ್ಲ ಫಾರೆಸ್ಟ್ನ ಕ್ರಾಸ್ ಮಾಡ್ಕೊಂಡು ಬರ್ತೀರಾ, ಬ್ಯೂಟಿಫುಲ್ ಆಗಿರುತ್ತೆ ವ್ಯೂ ಎಲ್ಲ. ಸೊ ಬೆಂಗಳೂರು, ಮೈಸೂರು, HD ಕೋಟೆ, ನಾಗರಹೊಳೆ ಇಷ್ಟನ್ನು ಕ್ರಾಸ್ ಮಾಡ್ಕೊಂಡು ಈ ಸ್ಟೇಗೆ ಬರಬೇಕಾಗತ್ತೆ. ಬ್ಯೂಟಿಫುಲ್ ಆಗಿದೆ ವ್ಯೂ ಎಲ್ಲ. ಆ್ಯಂಡ್ ಏನಾದ್ರು ನಿಮಗೆ ಇನ್ನೂ ಮಾನ್ಸೂನ್ ಆಯಿತು ಅಂತಂದರೆ ಸೂಪರ್ ವೈಬ್ ಸಿಗುತ್ತೆ. ಆ್ಯಂಡ್ ಗೂಗಲ್ ಮ್ಯಾಪು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವೇನಾದರೂ ಸ್ಟೇನ ಬುಕ್ ಮಾಡ್ಕೋಬೇಕು ಅಂದರೆ ಕಾಲ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಈಗ ರೂಮ್ ಟೂರ್ ನೋಡೋ ಟೈಮು ಇಲ್ಲಿ 3 types ಆಫ್ ಸ್ಟೇ ಬರುತ್ತೆ. ಒಂದು ಟ್ರೆಡಿಷನಲ್ ಕಾಟೇಜಸ್ಸು ಮತ್ತು ಎಲಿವೇಟೆಡ್ ಮಡ್ ಹೌಸ್ ಇದೆ, ಇನ್ನೊಂದು ಡಿಲೆಕ್ಸ್ ಸ್ವೀಟ್ ಅಂತ ಇದೆ, ಅದು ಒಂದು ವಿಲ್ಲಾ ಟೈಪ್ ಬರುತ್ತೆ. ಸೊ ಎಲ್ಲದೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀರಾ. ಇವತ್ತು ನಾವು ಸ್ಟೇ ಆಗ್ತಿರೋದು ಟ್ರೆಡಿಷನಲ್ ಕಾಟೇಜಲ್ಲಿ, ಬನ್ನಿ ಹೇಗಿದೆ ತೋರಿಸ್ತೀನಿ. ಸೊ ಇಲ್ಲಿ ಸುತ್ತಲೂ ಇದೇ ಥರನೇ ಫುಲ್ಲು ಫಾರೆಸ್ಟ್ ವೈಬ್ ಸಿಗುತ್ತೆ ನಿಮಗೆ. ಇದು ಒಳಗಡೆ ಇಲ್ಲಿ ಪೆಪ್ಪರ್ ಗಿಡ ಬರುತ್ತೆ, ಕಾಫಿ ಪ್ಲಾಂಟೇಶನ್ ಇದೆ. ಸೊ ತುಂಬಾ ಒಳ್ಳೊಳ್ಳೆ ಪ್ಲ್ಯಾಂಟ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಪಾತ್ವೇನೂ ಅಷ್ಟೇ ನಮಗೆ ಫುಲ್ಲಿ ಫಾರೆಸ್ಟ್ ಒಳಗೆ ವಾಕ್ ಮಾಡ್ದಂಗೆ ಅನಿಸುತ್ತೆ. ಇದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಏನು ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಇರಲ್ಲ ಓಡಾಡಬೇಕಾದ್ರೆ. ಸೊ ಚೆನ್ನಾಗಿದೆ. ಬನ್ನಿ, ಇಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ. ಸೊ ನಮ್ಮ ರೂಮ್ಗೆ ಹೋಗೋಕ್ಕೆ ಇದೇ ದಾರಿ, ಬನ್ನಿ ಒಳಗಡೆ ತೋರಿಸ್ತೀನಿ ನಿಮಗೆ. ಇಲ್ಲಿ ಬಂದಿದ ತಕ್ಷಣ ಇಲ್ಲಿ ನಮಗೆ ಒಂದು ವಾಲ್ ಕಾಣುತ್ತೆ, ಇದು ಲ್ಯಾಟ್ರೈಟ್ ಸ್ಟೋನಿಂದ ಮಾಡಿರೋದು. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನು ಅಂತಂದರೆ ಸಮ್ಮರಲ್ಲಿ ಫುಲ್ಲಿ ಕೂಲ್ ಆಗಿರುತ್ತೆ, ವಿಂಟರಲ್ಲಿ ಹಾಟ್ ಇರುತ್ತೆ ಒಳಗಡೆ. ಸೊ ಅದರಲ್ಲಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೇ ನಮಗೆ ಕುತ್ಕೊಳ್ಳೋಕ್ಕೆ ಈ ಥರ ಸ್ಪೇಸ್ ಇದೆ, ಮುಂದ್ಗಡೆ ಚೇರೆಲ್ಲ ಕೊಟ್ಟಿದ್ದಾರೆ, ಆರಾಮಾಗಿ ಕೂತಿರ್ಬೋದು. ಮುಂದ್ಗಡೆ ಫುಲ್ಲಿ ಫಾರೆಸ್ಟ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಅನಿಸ್ತದೆ ವೈಬ್ ನಮಗಂತೂ. ಸೊ ಇಲ್ಲಿ ಫ್ರಂಟಲ್ಲಿ 2 ಚೇರ್ ಕೊಟ್ಟಿದ್ದಾರೆ ಅಂತ ಹೇಳಿದೆ. ಇದೊಂದು ನೀವು ಕಾಫಿ ಸ್ನ್ಯಾಕ್ಸ್ ಟೇಬಲ್ ಥರನೂ ಯೂಸ್ ಮಾಡ್ಕೋಬೋದು. ಆರ್ ನೀವೇನಾದ್ರು ಕವಿತೆ ಬರೆಯೋದು ಇಲ್ಲ ಹಾಡ್ ಬರೆಯೋ ಥರದ್ದು ಏನಾದ್ರು ನಿಮಗೆ ಇಂಟ್ರೆಸ್ಟ್ ಇದ್ದು ಪ್ಯಾಷನ್ ಇದ್ದು ನೀವೇನಾದರೂ ಆ ಥರ ಬರೀತೀರಾ ಅಂದರೆ ಈ ನೇಚರ್ ಮಧ್ಯ ಆ ಥರದ್ದೆಲ್ಲ ಫ್ಲಾಶ್ ಆದರೆ ಸೊ ಇಲ್ಲಿ ಬರೆಯೋಕ್ಕೂ ಯೂಸ್ ಆಗುತ್ತೆ ಕುತ್ಕೊಂಡು. ಸೊ ಇಷ್ಟೋ ತನಕ ಹೊರಗಡೆ ಇದ್ದಿದ್ದೆ ಹೇಳಿದಾಯಿತು. ಈಗ ಬನ್ನಿ ಒಳಗಡೆ ತೋರಿಸ್ತೀನಿ. ಈ ರೂಮು ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಆ್ಯಂಡ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಫುಲ್ಲಿ ಆರಾಮ್ಸೆ ಕಪ್ಪಲ್ ಮಲ್ಕೋಬೋದು, ವಿತ್ ಕಿಡ್ ಜೊತೆ ಆರಾಮಾಗಿ 3 ಜನ ಮಲ್ಕೋಬೋದು, ಅಷ್ಟು ಸ್ಪೇಸ್ ಇದೆ. ಈ ಕಡೆ ಟೇಬಲ್ಲು ಮತ್ತು ಚೇರ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಯೂಟಿಫುಲ್ ವಿಂಡೋ ಇದೆ, ಫುಲ್ಲು ಫಾರೆಸ್ಟ್ ಫೇಸಿಂಗ್ ಬರುತ್ತೆ. ಇಲ್ಲಿ ಮೆಶ್ ಇದೆ, ಸೊ ನಾವು ಫುಲ್ ವಿಂಡೋ ತೆಕ್ಕೊಂಡು ಆರಾಮಾಗಿ ಇರ್ಬೋದು. ಇಲ್ಲಿ ಒಳ್ಳೆ ಗಾಳಿ ಕೂಡ ಬರುತ್ತೆ, ಚೆನ್ನಾಗಿರುತ್ತೆ ವ್ಯೂ ನೋಡೋಕ್ಕೆ. ಇಲ್ಲಿ ನಾನು ನಿಂತ್ಕೊಂಡು ಇಲ್ಲಿ ಕರ್ಟನ್ ತೆಗೆದ್ರೇ ಇಲ್ಲಿ ಫ್ರಂಟ್ ವ್ಯೂ ಕಾಣಿಸುತ್ತೆ. ಸೊ ಅಲ್ಲಿ ಸಪ್ರೇಟ್ ಇನ್ನೊಂದು 2 ಟ್ರೆಡಿಷನಲ್ ಕಾಟೇಜೇ ಇದೆ, ಬಟ್ ಫುಲ್ಲಿ ಪ್ರೈವೇಟ್ ಅಂತ ಅನಿಸುತ್ತೆ. ಬಿಕಾಸ್ ಅಷ್ಟು ಯಾರ್ದು ಪ್ರೈವೇಸಿಗೆ ಡಿಸ್ಟರ್ಬೆನ್ಸ್ ಏನಾಗಲ್ಲ, ಯಾಕೆಂದರೆ ಮರ ಗಿಡಗಳೇ ಇರೋದ್ರಿಂದ ಫುಲ್ಲು. ಸೊ ಏನು ಒಬ್ರಿಗೊಬ್ರಿಗೆ ಕಾಣಿಸೋದು ಇಲ್ಲ ಹಾಗಿರುತ್ತೆ. ಆ್ಯಂಡ್ ಈ ಸೈಡಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ವಾರ್ಡ್ರೋಬ್ ಇದೆ. ಸೊ ಸ್ಪೇಷಿಯಸ್ ಆಗಿದೆ. ಇದು ಬಾತ್ರೂಮ್ ಏರಿಯಾ, ನೋಡೋಣ ಹೇಗಿದೆ ಅಂತ. ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ಕೂಡ. ಈ ಕಡೆ ಸಿಂಕು ಮಿರರ್ ಇದೆ, ಕಡೆ ಕಮೋಡು ಆ್ಯಂಡ್ ಬಾತ್ ಏರಿಯಾ ಇದೆ. ಸ್ಪೇಷಿಯಸ್ ಆಗಿದೆ ಆ್ಯಂಡ್ ವೆಲ್ ಮೇಂಟೈನ್, ನೈಸ್.
ನಾವು ನಿಮಗೆ ಇನ್ನೊಂದು ಯೂನಿಕ್ ಆಗಿರೋಂಥ ಇಲ್ಲಿ ಕಾಟೇಜ್ ಇದೆ ಅದನ್ನು ತೋರಿಸ್ತೀವಿ. ಆಗಲೇ ನೋಡಿದ್ದು ನಾವು ಟ್ರೆಡಿಷ್ನಲ್ ಕಾಟೇಜು, ಇದು ಬಂದ್ಬಿಟ್ಟು ಕ್ಯಾನೋಪಿ ಹಟ್ ಅಂತ ಹೇಳ್ತಾರೆ. ಬ್ಯೂಟಿಫುಲ್ ಆಗಿದೆ ಅಷ್ಟೇ. ಸೊ ಬನ್ನಿ ಹೋಗೋಣ. ಸೊ ಅದು ಏನಂದರೆ ಇದು ಎಲಿವೇಶನ್ ಮೇಲ್ಗಡೆ ಇದೆ, ಸೊ ಹಾಗಾಗಿ ನಾವು ಮೆಟ್ಲು ಹತ್ಕೊಂಡು ಹೋಗಬೇಕು. ನಿಮಗೆ ಒಂಥರ ಒಳ್ಳೆ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ನಾವು ಲಾಸ್ಟ್ ಇಯರ್ ಬಂದಾಗ ಇಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ರೂಮ್ ಆಲ್ರೆಡಿ ಬುಕ್ ಆಗಿತ್ತು, ನಾವು ಕೇಳಿದ್ದಕ್ಕೆ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಸೊ ನಿಮಗೆ ತೋರಿಸೋಣ ಅಂತ ಅದನ್ನು ಕ್ಲೀನ್ ಮಾಡಿಸಿದ್ವಿ. ಬನ್ನಿ. ಸೊ ನೋಡ್ಬೋದು ಕಾಫಿ ಪ್ಲಾಂಟೇಶನ್ ಮಧ್ಯದಲ್ಲಿದೆ, ಹುಳಗಳ ಸೌಂಡೆಲ್ಲ ನಿಮಗೆ ಕೇಳಿಸ್ತಾ ಇದೆ. ಸೊ ಬಂದು ಈ ಥರ ಹತ್ತಬೇಕು. ಸೊ ಇಲ್ಲಿ ಏನು ನಿಮಗೆ ಏನು ಇದು ಕಾಣಿಸುತ್ತಲ್ಲ, ಇದು ಮಡ್ ಅಂತ, ಇದು ಮಣ್ಣಿಂದ ಮಾಡಿರೋದು. ಬನ್ನಿ ಮೇಲ್ಗಡೆ ಹೋಗೋಣ. ಈ ಥರ ಹತ್ಕೊಂಡು ಹೋಗಬೇಕು. ಏನು ಕಾಣಿಸ್ತಾ ಇದೆ, ಇದೇ ಎಲಿವೇಟೆಡ್ ಕಾಟೇಜು. ಆಮೇಲೆ ಇಲ್ಲಿ ಬಾಲ್ಕನಿ ಇದೆ, 2 ಆರಾಮ್ ಚೇರ್ ಹಾಕಿದ್ದಾರೆ, ಮತ್ತು ಈ ಕಡೆ 2 ಚೇರ್ ಇದೆ ವಿತ್ ಕಾಫಿ ಟೇಬಲ್, ಟೀ ಟೇಬಲ್ ಇದೆ. ಸಂಜೆ ನೀವು ಇಲ್ಲಿ ಬೇಕಾದ್ರೆ ಈ ಫಾರೆಸ್ಟ್ ವ್ಯೂ ನೋಡಿಕೊಂಡು ಇಲ್ಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ ಒಳಗಡೆ ನೋಡೋಣ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಷ್ಟೇ ಇದು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಲೋ ಲೈಟ್ ಇದೆ ತುಂಬ, ಹಾಗಾಗಿ ಒಳಗಡೆ ನಿಮ್ಗೆ ಹೇಗೆ ಕಾಣಿಸ್ತೀಯೋ ಏನೋ ಗೊತ್ತಾಗ್ತಾ ಇಲ್ಲ. ಇನ್ಫ್ಯಾಕ್ಟ್ ನಮಗೂ ಅಷ್ಟೇ ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ, ಯಾಕಂದರೆ ಹೊರಗಡೆ ಕ್ಲೌಡಿ ಇದೆ, ಬಿಸಿಲು ಸಹ ಇಲ್ಲ. ಸೊ ಇದೇ ಎಲಿವೇಟೆಡ್ ಕಾಟೇಜು. ಆಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಅದೇ ಕಂಪ್ಲೀಟ್ ಮಣ್ಣಲ್ಲಿ ಮಾಡಿರೋಂಥದ್ದು. ಈ ಮಣ್ಣಿಂದು ಫ್ರಾಗ್ರೆನ್ಸ್ ಬರುತ್ತೆ ಗೊತ್ತಾ, ಸೊ ಆ ಥರ ಸ್ಮೆಲ್ಲು ನಿಮ್ಗೆ ಒಳ್ಳೆ ಮಣ್ಣಿಂದು ಫ್ರಾಗ್ರೆನ್ಸ್ ಸಿಗುತ್ತೆ ಒಳಗಡೆ. ಸೊ ಇಲ್ಲಿ ಕ್ವೀನ್ ಸೈಜ್ ಬೆಡ್ ಇದೆ, ಆ ಕಡೆ ಒಂದು ಟೀ ಟೇಬಲ್ ಇದೆ, ಆಮೇಲೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಇದೆ, ಮತ್ತು ಇಲ್ಲಿ ಏರ್ ಕೂಲರ್ ಸಹ ಇಟ್ಟಿದ್ದಾರೆ. ಈ ಕಾರ್ನರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ, ಮತ್ತು ಈ ಕಡೆ ಬಾತ್ರೂಮ್ ಇದೆ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ಬಂದಾಗ ಕ್ಲೋಸ್ ಟು 2 years ಆಯಿತು ಅನಿಸುತ್ತೆ. ಸೊ ಬಂದಾಗ ನಾವು ಇಲ್ಲೇ ಸ್ಟೇ ಆಗಿದ್ದು. ಸೊ ಚೆನ್ನಾಗಿದೆ. ಆಮೇಲೆ ಪ್ರೈಸಸ್ ಎಲ್ಲ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ. ಇನ್ ಕೇಸ್ ನಿಮ್ಗೇನೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ನೀವು ಸಹ ಆಫ್ ಮಾಡ್ಕೋಬೋದು. ಟೈಮ್ ಈಗ 4:45 ಆಯಿತು. ಸೊ ಇವಾಗ ನೇಚರ್ ವಾಕ್ ಇರುತ್ತೆ, ಮತ್ತು ಬರ್ಡಿಂಗ್ ಆ್ಯಕ್ಟಿವಿಟಿ ಇರುತ್ತೆ. 45 minutes ಇರುತ್ತೆ. ಏನಿದು ಕಾಡು ಫ್ರಿಂಜಸ್ ಏನಿದೆ ಇಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ನಿಮಗೆ ವೈಲ್ಡ್ ಒಳಗಡೆ ಹೋಗೋಂಥ ನಿಮಗೆ ಒಂದು ಅಪರ್ಚುನಿಟಿ ಸಿಗುತ್ತೆ. ಸೊ ಈಗ ಆಲ್ರೆಡಿ ನಾವು ಬಂದಿದ್ದೀವಿ ಒಳಗಡೆ, ಒಂದು 2-3 ಬರ್ಡ್ಸ್ ಶೂಟ್ ಮಾಡಿದ್ವಿ, ಆಮೇಲೆ ಕ್ಯಾಪ್ಚರ್ ಮಾಡಿದ್ವಿ. ಆಮೇಲೆ ಒಂದು ಏನು ಗಾರ್ಡನ್ ರಿಸಾರ್ಟ್ ಇತ್ತು ಹೇಳ್ತಾರೆ, ಅದನ್ನು ಸಹ ಕಾಣಿಸ್ತು. ಸೊ ಇದೆಲ್ಲ ನೋಡಾಡ್ಬೋದು. ಇದೆಲ್ಲ ಆನೆಗಳು ಓಡಾಡೋ ಜಾಗ ಇದು. ಸೊ ಇಲ್ಲೆಲ್ಲ ಫೆನ್ಸ್ ಇದೆ, ನಿಮಗೆ ಕಾಣಿಸ್ತಿದೆಯೇನೋ ಗೊತ್ತಿಲ್ಲ, ಹಿಂದ್ಗಡೆ ಎಲ್ಲ. ಆಮೇಲೆ ಎಲೆಕ್ಟ್ರಿಕ್ ಫೆನ್ಸಸ್ ಇದೆ. ರಾತ್ರಿ ಎಲ್ಲ ಕೇಳಿಸ್ತಾ ಇತ್ತು ಸೌಂಡು. ಸೊ ಇಲ್ಲೆಲ್ಲ ಓಡಾಡುತ್ತಂತೆ, ಕಾಣಿಸ್ತಿಲ್ಲ ನಮಗೆ, ಬಟ್ ಸೌಂಡೆಲ್ಲ ತುಂಬ ಕೇಳಿಸ್ತು. ನೋಡೋಣ ಬನ್ನಿ ಇನ್ನೇನೇನು ಕಾಣುತ್ತೆ ಈಗ ಅಂತ. ಸೊ ನಮಗೆ ಲಾಂಗ್ ಟೈಲ್ಡ್ ಸ್ಟ್ರೈಕ್ ಒಂದು ಕಾಣಿಸ್ತು, ಮತ್ತು ಒಂದು ಲಿಸರ್ಡ್ ಒಂದು ಕಾಣಿಸ್ತು. ಈಗ ಲೆಟ್ಸಿ ಇನ್ನೇನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇನ್ನೇನು ಕಾಣುತ್ತಾ ಅಂತೆಲ್ಲ. ಬಟ್ ಕಾಡು ಮಧ್ಯದಲ್ಲಿ ಹೋಗ್ತೀವಲ್ಲ, ಸೊ ಅದೇ ಮಜಾ. ಬನ್ನಿ ನೋಡೋಣ ಇನ್ನೇನು ಕಾಣುತ್ತೆ. It changes the colors. ಸೊ ನೇಚರ್ ವಾಕ್ ಇತ್ತು, ನೇಚರ್ ಟ್ರಯಲು. 1.5 ಕಿಲೋಮೀಟ್ರು ನನ್ನ ಸುತ್ತಲೂ ಕರ್ಕೊಂಡು ಹೋಗ್ತಾರೆ. ನಿಮ್ಗೆ ಆಲ್ರೆಡಿ ನೋಡಿದ್ದೀರಾ ಏನು ಕಾಡಿದೆ, ಫ್ರಿಂಜಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ. ಒಂದು 4-5 ಬರ್ಡ್ ಕಾಣಿಸ್ತು, ಮೇಯ್ನಾಗಿ ಹೇಳ್ಬೇಕಂದ್ರೆ ಸ್ಟ್ರೈಕ್ ಕಾಣಿಸ್ತು, ಮತ್ತು ಒಂದು ವುಡ್ ಪೆಕರ್ ಕಾಣಿಸ್ತು, ಆಮೇಲೆ ಒಂದು ಲಿಸರ್ಡ್ ಕಾಣಿಸ್ತು. ಸೊ ತುಂಬ ಚೆನ್ನಾಗಿದೆಯಲ್ಲ. ಬೆಳಗ್ಗೆ ಎಲ್ಲ ನಾವು ಇಲ್ಲಿ ಹಾರ್ನ್ಬಿಲ್ ನೋಡಿದ್ವಿ, ಗ್ರೇ ಹಾರ್ನ್ಬಿಲ್ಲು, ಮಲಬಾರ್ ಜೈಂಟ್ ಸ್ಕ್ವಿರಲ್ ಎಲ್ಲ ನೋಡಿದ್ವಿ. ಸೊ ನೀವು ಒನ್ಸ್ ಯು ಆರ್ ಇನ್ ಥೆನಲ್ ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ಆಮೇಲೆ ವಾಚ್ ಟವರ್ ಸಹ ಇದೆ, ಅಲ್ಲೂ ಹೋಗಿ ನೋಡೋಣ ನಾಳೆ ಬೆಳಗ್ಗೆ ಏನಾರು ಕಾಣುತ್ತಾ ಅಂತ. ಆಮೇಲೆ ಇವಾಗ ಸ್ನ್ಯಾಕ್ಸ್ಗೆ ಅಂತ ಬಜ್ಜಿ ಇದೆ, ಈರುಳ್ಳಿ ಬಜ್ಜಿ ಇದೆ, ಮತ್ತು ಕಾಫಿ ಮಾಡಿದ್ದಾರೆ ವಿತ್ ಬಿಸ್ಕೆಟ್ಸ್ ಇದೆ. ಸೊ ಚೆನ್ನಾಗಿದೆ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ. ಇಲ್ಲಿ ಬಂದರೆ ನೀವು ಏರ್ಟೆಲ್ ನೆಟ್ವರ್ಕ್ ಇಲ್ಲ, ಜಿಯೋ ಮಾತ್ರನೇ ಇರೋದು. ಸೊ ನೀವು ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ. ಆಮೇಲೆ ಇಲ್ಲಿ ವೈಫೈ ಸಹ ಇದೆ, ಇಲ್ಲಿ ಒಳ್ಳೆ ಸ್ಪೀಡ್ ಇದೆ, 80 Mbps ಸ್ಪೀಡ್ ಇದೆ. ನಾನು ಕನೆಕ್ಟ್ ಮಾಡಿಕೊಂಡು ಇವತ್ತೆಲ್ಲ ಸ್ವಲ್ಪ ಆಫೀಸು ಮೇಲ್ಸ್ ಎಲ್ಲ ಆ ಥರ ಎಲ್ಲ ಚೆಕ್ ಮಾಡಿ ಸ್ವಲ್ಪ ಕೆಲಸನೂ ಮಾಡಿದೆ. ಸೊ ನೀವೇನಾದ್ರು ಬಂದು ಅಕಸ್ಮಾತ್ ಬೇಕು ಅಂತಂದರೆ ಇಲ್ಲಿ ವೈಫೈ ಅಂತೂ ಇರುತ್ತೆ. ಸೊ ಅದರದ್ದೇನು ತೊಂದರೆ ಇಲ್ಲ, ಆರಾಮಾಗಿ ಕನೆಕ್ಟ್ ಮಾಡ್ಕೋಬೋದು. ಸೊ ಟೈಮು ಆಲ್ಮೋಸ್ಟ್ 9 o'clock ಆಗ್ತಾ ಬಂತು. ನೋಡೋಣ ಇವತ್ತು ಯಾವುದು ಕ್ರೀಚರ್ಸ್ ಕಾಣುತ್ತೆ ನೈಟ್ ಟೈಮಲ್ಲಿಂದ. ಬೆಳಗ್ಗೆ ಕಾಣೋ ದೊಡ್ಡ ಪ್ರಾಣಿಗಳು ಇನ್ಕ್ಲೂಡಿಂಗ್ ಆನೆನೇ ಬೇರೆ, ಬಟ್ ನೈಟ್ ಟೈಮ್ ಕಾಣೋ ಅಂಥದ್ದೇ ಬೇರೆ. ಸೊ ನೋಡೋಣ ಯಾವ್ದು ಕಾಣುತ್ತೆ ಅಂತ. ಬನ್ನಿ ಶುರು ಮಾಡೋಣ, ಏನಾರು ಇದೆಯಾ ಅಂತ. ಈಗ ನಾನೊಂದು ಬ್ಯಾಂಬೂ ಒಂದು ಟ್ರೀ ಹತ್ರ ಬಂದಿದ್ದೀನಿ. ಟ್ರೀ ಅಲ್ಲ, ಒಂದು ಶಬ್ ಇದು. ಇಲ್ಲಿ ಪಕ್ಕದಲ್ಲೇ ಒಂದು ಸಣ್ಣದು ಪಾಂಡ್ ಮಾಡಿದ್ದಾರೆ. ಇಲ್ಲಿ ನಮಗೆ ಕಾಣಿಸ್ತಿರೋಂಥದ್ದು ಮಲಬಾರ್ ಗ್ಲೈಡಿಂಗ್ ಫ್ರಾಗ್ ಅಂತ. ಇದು ವೆರಿ ಎಂಡಮಿಕ್ ಇದು, ಅಂದರೆ ಜಾಸ್ತಿ
ಬೇರೆ ಕಡೆ ಕಾಣಿಸ್ಕೊಳ್ಳಲ್ಲ. ಓನ್ಲಿ ಇನ್ ದ ವೆಸ್ಟರ್ನ್ ಘಾಟ್ಸ್ ಆಫ್ ಇಂಡಿಯಾದಲ್ಲಿ ಮಾತ್ರನೇ ಕಾಣಿಸ್ಕೊಳ್ಳೋಂಥದ್ದು. ಬ್ಯೂಟಿಫುಲ್ ಫ್ರಾಗ್ ಇದು ಹೇಳಬೇಕು ಅಂತಂದರೆ. ಮೇಲ್ಗಡೆ ಒಂದು ಫ್ಲೋರಸೆಂಟ್ ಗ್ರೀನು ಮತ್ತು ಎಲ್ಲೋ ಮಿಕ್ಸ್ ಆದಾಗ ಏನು ಬರುತ್ತೆ ಕಲರ್ ಆ ಥರ ಬರುತ್ತೆ. ಮೇಲ್ಗಡೆ ಟೆಕ್ಸ್ಚರ್ನ ನೀವು ಕ್ಲೋಸಪ್ ಆಗಿ ನೋಡಿದ್ರೆ ನಿಮಗೆ ತೋರಿಸ್ತೀನಿ ಆ ವಿಡಿಯೋದಲ್ಲಿ. ಸೊ ಅದ್ರ ಮೇಲ್ಗಡೆ ಒಂಥರ ಡಾರ್ಕ್ ಕಲರು, ಅಂದರೆ ಡಾರ್ಕ್ ಅಲ್ಲ, ಲೈಕ್ ಮೇಲ್ಗಡೆ ಒಂದು ಸಣ್ಣ 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 ಮೈ ಮೇಲೆ ಗುಳ್ಳೆ ಥರ ಇರುತ್ತೆ. ಕೆಳಗಡೆ ಪಾರ್ಟ್ ಬಂದುಬಿಟ್ಟು ಎಲ್ಲೋ ಇಶ್ ಇರುತ್ತೆ. ಮತ್ತು ಏನು ಕಾಲು ಇರುತ್ತಲ್ಲ ಅದರ ಸುತ್ತ ಅಲ್ಲೆಲ್ಲ ಕೆಳಗಡೆ ಅಲ್ಲಿ ಬಂದುಬಿಟ್ಟು ಅದು ಆರೆಂಜ್ ಕಲರ್ ಇರುತ್ತೆ. ಬ್ಯೂಟಿಫುಲ್ ಫ್ರಾಗ್ ಇದು. ಎಷ್ಟೋ ದಿನ ನೋಡಬೇಕು ಅಂದ್ಕೊಂಡೆ, ಎಲ್ಲೂ ಆಗ್ತಾ ಇರಲಿಲ್ಲ ವೆಸ್ಟರ್ನ್ ಘಾಟ್ಸಲ್ಲಿ. ಬಟ್ ಇವತ್ತು ಈ ತೆಂದಲಿಗೆ ಬಂದಾಗ ಇದು ಪಾಸಿಬಲ್ ಆಗಿದೆ. ಆ ಫೋಟೋಸ್ ಎಲ್ಲ ಈಗ ನೋಡ್ತೀರಾ. ಆಮೇಲೆ ಇದು ಏನು, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತ ಅಂದರೆ, ಇದು ಮೇಲು ಕಾಲ್ಸ್ ಮಾಡುತ್ತೆ. ಆ ಕಾಲ್ ಮಾಡಬೇಕಾದ್ರೆ ಕೆಳಗಡೆಯಿಂದ ಏನು ಸೌಂಡ್ ಬರಬೇಕಲ್ಲ, ಸೌಂಡ್ ಅದು ಕ್ರಿಯೇಟ್ ಮಾಡೋಕ್ಕೋಸ್ಕರ ಈ ಥರ ಊದ್ಕೊಳ್ಳುತ್ತೆ ಕೆಳಗಡೆದು. ಸೊ ಅದನ್ನು ಫೀಮೇಲ್ನ ಅಟ್ರಾಕ್ಟ್ ಮಾಡೋ ಥರ ಕರೆಯುತ್ತೆ. ಯೂಶ್ವಲಿ ಇದು ಪಾಂಡ್ ಪಕ್ಕ ಇಲ್ಲ ಹರಿಯಾಣ ಹೊಳೆ ಪಕ್ಕ ಈ ಥರದ್ದು ವೆಸ್ಟರ್ನ್ ಘಾಟ್ಸಲ್ಲಿ ಮಾತ್ರನೇ ಇರೋದು. ಇದು ಮಹಾರಾಷ್ಟ್ರ, ವೆಸ್ಟರ್ನ್ ಘಾಟ್ಸ್ ಆಫ್ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳ್ನಾಡು ಆ್ಯಂಡ್ ಕೇರಳ ಈ ಕಡೆ ಮಾತ್ರ ಕಾಣಿಸುತ್ತೆ. ಬ್ಯೂಟಿಫುಲ್ ಫ್ರಾಗು. ಆಮೇಲೆ ನಿಮಗೆ ಬಂದು ತೋರಿಸ್ತೀನಿ ಇಲ್ಲಿ. ಅದು ಮತ್ತು ಟ್ಯಾಡ್ಪೋಲ್ ಆಗುತ್ತೆ, ಅಂದರೆ ಸಣ್ಣದು ಕಪ್ಪೆ ಆಗುತ್ತೆ. ಆಮೇಲೆ ಹಾಗಾಗಿ ತುಂಬ ದೊಡ್ಡದು ಕಪ್ಪೆ ಆಗಿ ಅದು ಸಹ ಶುರು ಮಾಡುತ್ತೆ. ಈ ಸಣ್ಣ ಕಪ್ಪೆ ಇದ್ದಾಗ ಏನಾಗುತ್ತೆ, ಟ್ಯಾಡ್ಪೋಲ್ ಅಂತ ಏನು ಹೇಳ್ತೀವಿ, ಅದ್ರ ಒಳಗಡೆ ಈ ಕಲರ್ ಬಂದಿರಲ್ಲ. ಸೊ ಹೋಗ್ತಾ ಹೋಗ್ತಾ ಬರುತ್ತೆ. ಯೂಶ್ವಲಿ ಮೇಲು ಒಳ್ಳೆ ಕಲರ್ ಇರುತ್ತೆ, ಫೀಮೇಲು ಸ್ವಲ್ಪ ಕಲರ್ ಕಡಿಮೆ ಇರುತ್ತೆ, ಮತ್ತು ಸೈಜು ಅಷ್ಟೇ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಬನ್ನಿ ನಿಮಗೆ ತೋರಿಸ್ತೀನಿ ಎಲ್ಲಿದೆ ಅಂತ. ವಾವ್, ದಿಸ್ ಈಸ್ ಬ್ಯೂಟಿಫುಲ್. Tomorrow also, if we get the rain, we can see multiple ones. Okay. Like that's what happened. Yeah, perfect. Like actually after laying the eggs, that's multiple frog eggs, not by a single frog. Okay. ಅಷ್ಟು ಫೈರ್ ಪ್ಲೇಸ್ ಇದೆ. ಏನು ಮಿಂಚೋಳ ಅಂತೀವಲ್ಲ ಆ ಥರ ಲೈಟ್ಸ್ ಎಲ್ಲ ಆಫ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಅಮೇಝಿಂಗಾಗಿ ಕಾಣುತ್ತೆ. ನೋಡೋಣ, ಅದನ್ನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಇವಾಗ ಒಂದು ಒಳ್ಳೆ ಚಿಟ್ಟೆ ಕೂತಿದೆ, ಒಳ್ಳೆ ಫ್ಲೋರಸೆಂಟ್ ಯೆಲ್ಲೋ ಕಲರಲ್ಲಿದೆ. ಸೊ ನೋಡೋಣ ಏನು ಮಾಡ್ತಾಯಿದೆ ಅಂತ. ಏನೋ ಎಲೆನ ತಿಂತಾ ಇರೋಂಗಿದೆ. ಸೊ ನಿಮಗೆ ಕ್ಯಾಮ್ರಾ ವ್ಯೂ ತೋರಿಸ್ತೀನಿ ಹೇಗಿದೆ ಅಂತ. ನೋಡಿ ಅಲ್ಲೆಲ್ಲ ಜಿಂಕೆಗಳು ಇದೆ. ಈಸ್ಟೇ ಅಪೋಸಿಟಲ್ಲೇ ಇದೆ ಜಿಂಕೆಗಳೆಲ್ಲ. ಬ್ಯೂಟಿಫುಲ್ ಮಾರ್ನಿಂಗ್ ಫ್ರಮ್ ತೆಂದಲ್. ರಾತ್ರಿ ಅಮೇಝಿಂಗ್ ಆಗಿತ್ತು. ನೀವೆಲ್ಲ ನೋಡಿದ್ದೀರಾ ರಾತ್ರಿ ಹೊತ್ತೆಲ್ಲ ಯಾವ ಥರ ಸಣ್ಣ ಸಣ್ಣ ಕ್ರಿಯೇಚರ್ಸ್ ಎಲ್ಲ ಇತ್ತು ಅಂತ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳಬೇಕು, ಇದು ಎದುರುಗಡೆಗೆ ರಾತ್ರಿ ಒಂದು 50ರಿಂದ 60 ಜಿಂಕೆಗಳು ಬಂದಿತ್ತು. ಅದನ್ನ ಕ್ಲಿಪ್ ಹಾಕ್ತೀನಿ, ನೋಡ್ಬೋದು. ಸೊ ನಾವು ಬರ್ತಿದ್ದಂಗೆ ಒಂದು ಟಾರ್ಚ್ ಬಿಟ್ವಿ ಲೈಟು. ಸೊ ಹಾಗಾಗಿ ಅದ್ರದ್ದೆಲ್ಲ ಇದೇನಪ್ಪ ಕಣ್ಣೆಲ್ಲ ಸಖತ್ ರಿಫ್ಲೆಕ್ಟ್ ಆಗ್ತಾಯಿತ್ತು. ಆಮೇಲೆ ರಾತ್ರಿ ಆನೆ ಸಹ ಬಂದಿತ್ತು. ಆನೆದು ಒಂದು 2-3 ಕಾಲ್ ಕೇಳಿಸ್ತು. ಬಟ್ ಒಳಗಡೆ ಬಂದರೆ ಏನೂ ತೊಂದರೆ ಇಲ್ಲ, ಯಾಕಂದರೆ ಪೂರ್ತಿ ಹಿಂದ್ಗಡೆ ಇರೋದೆಲ್ಲ ಎಲೆಕ್ಟ್ರಿಕ್ ಫೆನ್ಸಸ್ ಇದೆ. ಸೊ ಒಳಗಡೆಗೆ ಬರೋಲ್ಲ. ಇದ್ರ ಹಿಂದ್ಗಡೆ ಏನಿದೆ ಇದೆಲ್ಲ ಕಾಡಿದೆ. ಸೊ ಹಾಗಾಗಿ ಎಲ್ಲ ಕಾಡಿಗೆ ಹೋಗುತ್ತೆ ಆನೆಗಳೆಲ್ಲ ಬಂದಾಗ. ಸೊ ನೀವು ಬಂದಾಗ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಇಲ್ಲಿ. ಸೊ ಜಿಂಕೆಗಳು ನೋಡಿದ್ವಿ, ಆಮೇಲೆ ತುಂಬ ಹಕ್ಕಿಗಳು ನೋಡಿದ್ವಿ. ನೆನ್ನೆ ಎಲ್ಲ ಆನೆ ಎಲ್ಲ ನೋಡಿದ್ವಿ. ಸೊ ಅಮೇಝಿಂಗ್ ಆಗಿತ್ತು ನೆನ್ನೆ ಇಲ್ಲಿವರೆಗೂ. ಸೋ ಫಾರ್ ಇಟ್ ಈಸ್ ಸೋ ಗುಡ್. ಈಗ ನಾವು ವಾಚ್ ಟವರ್ ಮೇಲ್ಗಡೆ ಬಂದಿದ್ದೀವಿ. ಒಂದು 30-40 ಫೀಟ್ ಹೈಟಲ್ಲಿದೆ. ನಿಮ್ಗೆ ಹಿಂದ್ಗಡೆ ಕೇಳಿಸ್ತಾ ಇರ್ಬೋದು, ಬಾರ್ಬೆಟ್ ಕಾಲ್ಸ್ ಬರ್ತಾಯಿದೆ. ಹಾಗೆಯೇ ಮಲಬಾರ್ ಜೈಂಟ್ ಸ್ಕೂರಲ್ಲೆಲ್ಲ ನಮಗೆ ಕಾಣಿಸ್ತು ಒಂದು, ಅದಕ್ಕೋಸ್ಕರ ಬಂದ್ವಿ. ನೋಡಿ ಹಿಂದ್ಗಡೆ ಅದು ಕೇಳಿಸ್ತಿರೋದು ಬಾರ್ಬೆಟ್ ಕಾಲ್ಸ್. ಅದು ಅಷ್ಟೊಂದು ಬ್ಯೂಟಿಫುಲ್ ಪಕ್ಷಿ ಇದು. ಈ ಕಡೆ ಇಲ್ಲಿ ಬಂದರೆ ಈ ಕಡೆ ಎಲ್ಲ ಓಪನ್ ಇದೆ. ಸೊ ಹಾಗಾಗಿ ನಿಮಗೆ ಚಾನ್ಸಸ್ ಆರ್ ಹೈ ದಟ್ ಯು ಗೆಟ್ ಒಳ್ಳೆ ಬರ್ಡ್ಸ್ದು ವ್ಯೂ ಕಾಣುತ್ತೆ. ಇದು ಬೈನಾಕ್ಯುಲರ್ ಸಹ ಕೊಡ್ತಾರೆ ಬರ್ಡ್ ವಾಚಿಂಗ್ ಮಾಡ್ತೀನಿ ಅಂತಂದರೆ. ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ. ಒಂದು 3 ಚೇರು, ಒಂದು ಟೀ ಟೇಬಲ್ ಇದೆ. ಸೊ ಟೀಗೆ ಹಿಡ್ಕೊಂಡು ಕೂತ್ಕೊಂಡು ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಈವ್ನಿಂಗಲ್ಲಿ.
ನನಗಂತೂ ಭಾರಿ ಖುಷಿ ಆಯಿತು. ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಬಂದಿದ್ವಾ? ಬಂದಿದ್ವಿ ಅನಿಸುತ್ತೆ ಕರೆಕ್ಟ್. ಲಾಸ್ಟ್ ಟೈಮ್ ಇಲ್ಲಿ ಬಂದಿದ್ವಿ, ಕೂತಿದ್ವಿ. ತುಂಬ ಚೆನ್ನಾಗಿದೆ ಈಗ. ಸೊ ಮಳೆಯೆಲ್ಲ ಆಯಿತು ಲೈಟಾಗಿ. ನೋಡೋಣ ಇನ್ನೇನೋ ಕಾಣುತ್ತಾ ಅಂತ. ಏನೋ ಕಾಣಿಸ್ತಾ ಇರೋಂಗಿದೆ, ನೋಡೋಣ ತಡೆ. ಐ ಥಿಂಕ್ ಬಾರ್ಬೆಟ್ ಬಂದಿರೋದು ಅನಿಸುತ್ತೆ. ನೋಡ್ಬೇಕು, ಸಿಸ್ಟಮ್ಗೆಲ್ಲ ಡಂಪ್ ಮಾಡಿದ್ಮೇಲೆ ನೋಡಬೇಕು. ಸೊ ಅಮೇಝಿಂಗ್ ಟು ಸಿ ಆಲ್ ಬ್ಯೂಟಿಫುಲ್ ಬರ್ಡ್ಸ್ ಆಫ್ ವಯನಾಡ್. ಇಲ್ಲಿ ಬ್ರೇಕ್ಫಾಸ್ಟ್ಗೆ 2 ಮೇನ್ ತಿಂಡಿ ಇರುತ್ತೆ. ಒಂದು ಪೂರಿ ಇದೆ, ಇನ್ನೊಂದು ದೋಸೆ ಇದೆ. ನೆಂಚ್ಕೊಳ್ಳೋದಕ್ಕೆ ಅಂತ ಹೇಳಿ ಚಟ್ನಿ, ಸಾಂಬಾರ್ ಮತ್ತು ಆಲೂ ಸಬ್ಜಿ ಮಾಡಿಟ್ಟಿದ್ದಾರೆ. ಕಟ್ ಫ್ರೂಟ್ ಕೂಡ ಇರುತ್ತೆ, ಜೊತೆಗೆ ಜ್ಯೂಸ್ ಇರುತ್ತೆ, ಪೈನಾಪಲ್ ಜ್ಯೂಸ್ ಇದೆ, ಕಾಫಿ, ಟೀ, ಬ್ರೆಡ್, ಬಟರ್, ಜಾಮ್ ಇದೆ. ಫುಡ್ ಎಲ್ಲ ಹೋಮ್ಲಿ ಫುಡ್ ಅನಿಸ್ತು. ಆ್ಯಕ್ಚುಲಿ ನಾವು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್. 2 years ಬ್ಯಾಕ್ ಬಂದಿದ್ವಿ, ಆವಾಗಲೂ ಅಷ್ಟೇ ಫುಡ್ ಎಲ್ಲ ಹೋಮ್ಲಿ ಅಂತ ಅನ್ನಿಸ್ತು. My name is Anas Nasser. I am the manager of this Tennel Jungle Camp. I do here for last 3 years, and usually our food culture is like organic kind of food. Organic in the sense means whatever we can collect from the local households. So here in the nearby places, the town is 7 kilometers away, but we have tribal settlements and farmers households as neighbors. So we used to collect vegetables and some kind of fruits, bananas or jackfruits from the local household to serve for the guests here. And the non-veg options which we have is mostly chicken and fish. And fishes also, we prefer freshwater fish because it's freshly caught from the river Kabini, which is so nearby. Because seawater fish is not fresh here; it's always frozen. It should come from the Calicut or distance far away. That's why we are not promoting seawater fish. And chicken again, if it is smaller groups, when 2 or 3 rooms comes, and if they ask, we can collect country chicken or desi chicken from the local household, and we use for as a non-veg option for their dinner meal and lunch meal. Breakfast is always veg only, and obviously egg option will be there in the breakfast menus. ಈಗ ರೆಸಾರ್ಟಿಂದ ತಿರುನೆಲ್ಲಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಆನ್ ದ ವೇ ಇಲ್ಲೇ ಒಂದು ಮೇಲ್ ಟಸ್ಕರ್ ನಿಂತಿದೆ. ಸೊ ನೋಡೋಣ, ನಿನ್ನೆ ಎಲ್ಲ ನಮಗೆ ಯಾವುದೂ ಪ್ರಾಣಿಗಳು ಕಾಣಿಸ್ಲಿಲ್ಲ. ಸೊ ಇಲ್ಲೇ ರೋಡ್ ಸೈಡಲ್ಲೇ ನಿಂತಿದೆ, ಬಟ್ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಸಣ್ಣ ಕಾಣಿಸ್ತಾ ಇದೆ, ಬಿಕಾಸ್ ಗಿಡ ಎಲ್ಲ ಫುಲ್ ಕವರ್ ಆಗಿರೋದ್ರಿಂದ ಕಷ್ಟ ಆಗ್ತದೆ. ಬಟ್ ನಿಮಗೆ ನೋಡ್ತೀರಾ, ಎಸ್ ಇಲ್ಲೊಂದು ಆನೆ ಕಾಣಿಸ್ತಾ ಇದೆ. ಗಿಡ ಮರಗಳಿದ್ದ ಇರೋದ್ರಿಂದ ಅಷ್ಟು ಈಸಿಯಾಗಿ ಐಡೆಂಟಿಫೈ ಮಾಡೋದು ಕಷ್ಟ ಪ್ರಾಣಿಗಳನ್ನ ಈಗ. ಸೊ ಹೆಂಗೋ ಇಲ್ಲೇ ರೋಡ್ ಸೈಡಲ್ಲಿದೆ, ಕಾಣಿಸ್ತಾ ಇದೆ. ಸೊ ಮೂಮೆಂಟ್ ಆಗ್ತಾ ಇದೆ ಸಖತ್. ಬರಬೇಕಾದ್ರೆ ನಮಗೆ ಯಾವುದೂ ಪ್ರಾಣಿಗಳು ಕಾಣಿಸ್ಲಿಲ್ಲ, ಬಟ್ ಈಗ ಕಾಣಿಸ್ತು. ಈಗ ಇನ್ನೊಂದು ಎಲಿಫೆಂಟ್ ಕಾಣಿಸ್ತಾ ಇದೆ, ಗೊತ್ತಾಗ್ತಾ ಇಲ್ಲ ಟಸ್ಕರೋ ಏನಂತ. ನೋಡಬೇಕು, ರೋಡ್ ಪಕ್ಕದಲ್ಲೇ ಇದೆ. ಸೊ ತಿರುನಲ್ಲಿ ಬರಬೇಕಾದ್ರೆ ತುಂಬ ಏನಪ್ಪ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ನೋಡಿ ಹೇಗಿದೆ ಅಂತ ಇಲ್ಲಿ. ನೋಡಿ ಆನೆ, ನೋಡಿ ಈಗ ಇನ್ನೊಂದು ಆನೆ ಕಾಣಿಸ್ತಾ ಇದೆ ಇಲ್ಲೇ ಕರ್ವಲ್ಲಿ. ಟಸ್ಕರ್ ಅಲ್ಲ ಹೋಯ್ತು ಒಳಗಡೆ ಫುಲ್ ಹಿಂಗೆ ಬಾಡಿ ಶೇಕ್ ಮಾಡ್ತಾ ಇದೆ. ಮೈ ಕಡಿತಿದ್ಯಾನ ಅದಕ್ಕೆ ಮಣ್ಣನ್ನು ಹಾಕೊಂಡ್ಬೇಕು ಮೈ ಕಡಿಯಕಂದ್ರೆ. ಈಗ ನಾವು ತಿರುನಲ್ಲಿ ವಿಷ್ಣು ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಹಿಂಗಡೆ ಕಾಣಿಸ್ತಿರೋ ದೇವಸ್ಥಾನ ಒಳಗಡೆ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ, ಅಂದರೆ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ, ಆರ್ ಈವನ್ ಫೋನ್ಸು ಸಹ ಯೂಸ್ ಮಾಡೋಂಗಿಲ್ಲ. ಲೊಕೇಶನ್ ನೋಡ್ಬೋದು, ತುಂಬ ಅದ್ಭುತವಾಗಿರೋ ಲೊಕೇಶನ್ನು. ಸುತ್ತಲೂ ನಿಮಗೆ ಏನು ಕಾಣಿಸ್ತಾ ಇದೆಯಲ್ಲ ಬ್ರಹ್ಮಗಿರಿ ಫಾರೆಸ್ಟ್ ಇದು. ಮೇಲ್ಗಡೆ ಎಲ್ಲ ಫಾಗ್ ಎಲ್ಲ ಆಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ 12 ಗಂಟೆ ಆಯಿತು, ಆದರೂ ಸಹ ಫಾಗ್ ಎಲ್ಲ ಇದೆ. ಈ ಸ್ಟೇಯಿಂದ ಜಸ್ಟ್ ಮ್ಯಾಟ್ರ್ ಆಫ್ 20 ಮಿನಿಟ್ಸಲ್ಲಿ ಬಂದರೆ ಸಿಗುತ್ತೆ. ಕಾಡು ಪ್ರಾಣಿಗಳನ್ನೂ ಸಹ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ನಾನು ಬಂದ ಎಷ್ಟೊಂದು ಜನ ನನಗೆ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಅವರೆಲ್ಲ ಹೇಳ್ತಾ ಇರಲಿಲ್ಲ ಈ ಕಡೆ ಎಲ್ಲ ಸೈರಿಂಗ್ ಚೆನ್ನಾಗುತ್ತೆ ಅಂತ. ಈ ಬೆಟ್ಟದಿಂದ ಏನು ಹೊರಗಡೆ ಇದೆಯಲ್ಲ, ಇದು ನಮ್ಮ ಕೂರಿಗೆ ಸೇರೋ ಅಂಥ ಜಾಗ. ಇದೇನಿದೆ ಬ್ರಹ್ಮಗಿರಿ ಫಾರೆಸ್ಟು, ಅಂದರೆ ಬ್ರಹ್ಮಗಿರಿ ಬೆಟ್ಟದ ರೇಂಜಸ್ ಏನಿದೆ, ಅರ್ಧ ನಮ್ಮ ಪಕ್ಕದ ರಾಜ್ಯ ಕೇರಳಕ್ಕೆ ಸೇರುತ್ತೆ, ಇನ್ನರ್ಧ ನಮ್ಮ ಕರ್ನಾಟಕಕ್ಕೆ ಸೇರುತ್ತೆ. ಬ್ಯೂಟಿಫುಲ್ ಆಗಿರೋಂಥ ಲೊಕೇಶನ್ನು. ಈ ಕಡೆ ಬಂದರೆ ಮಿಸ್ ಮಾಡ್ಕೋಬೇಡಿ.
ಅರೌಂಡ್ 12 o'clock ಹಂಗೆ ರೀಚ್ ಆದ್ವಿ ಈ ಜಾಗಕ್ಕೆ. ಸೊ 12:30ಗೆ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಅದ ನಂತರ ಊಟದ ವ್ಯವಸ್ಥೆ ಕೂಡ ಇಲ್ಲಿರುತ್ತೆ. ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಗಡೆನೂ ಈಗೆಲ್ಲ ರಿನೋವೇಷನ್ ಏನೋ ನಡೀತಾ ಇದೆ. ಫುಲ್ ವುಡ್ ವರ್ಕಲ್ಲೇ ಎಲ್ಲ ಇರೋದು. ತುಂಬಾ ಕಾಮ್ ಆಗಿತ್ತು. ಆ್ಯಂಡ್ ಒಳಗಡೆ ಕ್ಯಾಮ್ರಾಸ್ ಅಲೋ ಮಾಡಲಿಲ್ಲ. ಸೊ ಹಂಗಾಗಿ ನಿಮಗೆ ತೋರ್ಸೋಕ್ಕಾಗಲಿಲ್ಲ. ಬ್ಯೂಟಿಫುಲ್. ನೀವು ಈ ಸೈಡ್ ಬಂದಾಗ ಈ ಕಡೆ ಒಂದು ವಿಸಿಟ್ ಮಾಡಿ ಹೋಗಿ. ತುಂಬಾ ಚೆನ್ನಾಗಿರುತ್ತೆ. ಊಟದ ವ್ಯವಸ್ಥೆನೂ ಅಷ್ಟೇ, ಊಟನೂ ಅಷ್ಟೇ ತುಂಬಾ ಪ್ರಸಾದ. ತುಂಬ ಖುಷಿ ಆಯಿತು ದೇವಸ್ಥಾನಕ್ಕೆ ಬಂದು ಒಂದು ಪ್ರಸಾದ ಸ್ವೀಕರಿಸಿದ್ದು. ಸೊ ನೈಸ್. ನಾವೀಗ ವಾಚ್ ಟವರ್ ಹತ್ರ ಬಂದಿದ್ದೀವಿ. ಆ ಮರದ ತುದಿನಲ್ಲಿ ಒಂದು ಮಲಬಾರ್ ಜೈಂಟ್ ಸ್ಕ್ವೇರ್ ಇದೆ. ಇದು ಈಸ್ಟರ್ನ್ ಘಾಟ್ಸ್ ಮತ್ತು ವೆಸ್ಟರ್ನ್ ಘಾಟ್ಸಲ್ಲಿ ನಾವು ನೋಡೋಕ್ಕೆ ಇಂಥದ್ದು ಪ್ರಾಣಿಗಳು ಸಿಗುತ್ತೆ. ಸೊ ಅದು ಹೆಂಗಿರುತ್ತೆ ಅಂತಂದರೆ ಭಾಳ ಸಖತ್ ದಪ್ಪ ಇರುತ್ತೆ. ಆಮೇಲೆ ಬಾಡಿ ಎಲ್ಲ ಬಂದ್ಬಿಟ್ಟು ಒಂದು ಆರೆಂಜ್ ಮತ್ತು ರೆಡ್ಡಿಶ್ ಕಲರಲ್ಲಿರುತ್ತೆ. ಬ್ಯೂಟಿಫುಲ್ಲಾಗಿರುತ್ತೆ. ನಾನು ತಿಳ್ಕೊಂಡಂಗೆ ಸ್ಕ್ವಿರಲಲ್ಲಿ ದೊಡ್ಡದು ಸ್ಪೀಷೀಸ್ ಅಂದರೆ ಇದೆ, ಏನು ಕಾಣಿಸುತ್ತಲ್ಲ ಇದು ಮಲಬಾರ್ ಜೈಂಟ್ ಸ್ಕ್ವಿರಲ್ಲು. ಸೊ ಇದು ಯೂಶ್ವಲಿ ಟ್ರೀ ಟಾಪ್ ಮೇಲೆ ಮಲಗುತ್ತೆ. ಇದು ಮಲಗೋ ಸ್ಟೈಲ್ ನೀವು ನೋಡ್ಬೋದು. ಕಾಲು ಆ ಕಡೆ ಈ ಕಡೆ ಇಟ್ಟು ಬಾಲನ ಏನು ಹುಲಿಗಳು ನೋಡಿರ್ತೀವಿ ಕಾಡಲ್ಲಿ ಮಲ್ಕೊಂಡು ಈ ಥರ ಬಾಲ ಲಾಡಿಸ್ಕೊಂಡು ಮಲಗ್ತಿರುತ್ತೆ, ಅದೇ ರೀತಿ ಸಹ ಇದು ಮಲಗುತ್ತೆ. ಅದೆಲ್ಲ ಇಲ್ಲಿ ಬಂದಾಗ ಅದೆಲ್ಲ ನೀವು ನೋಡ್ಬೋದು. ಆಮೇಲೆ ಅಷ್ಟೇ ಅಲ್ಲ, ಆಮೇಲೆ ಗ್ರೇ ಹಾರ್ನ್ಬಿಲ್ ಇದೆ. ಸೊ ಅದು ಸಹ ಕಾಣಿಸ್ತು ನಮಗೆ ಇಲ್ಲಿ. ಇದು ಏನು ಇಂಡಿಯನ್ ಹಾರ್ನ್ಬಿಲ್, ಗ್ರೇಟ್ ಇಂಡಿಯನ್ ಹಾರ್ನ್ಬಿಲ್ ಕಾಣಿಸಿಲ್ಲ, ಗ್ರೇ ಹಾರ್ನ್ಬಿಲ್ ಕಾಣಿಸಿರೋದು. ಅದು ಅಷ್ಟೇ, ಅದು ಸಣ್ಣ ಪುಟ್ಟದ ಮರದ ಮೇಲೆ ಕೂತ್ಕೊಳ್ಳಲ್ಲ. ಸೊ ತುಂಬ ಟ್ರೀ ಟಾಪ್ ಮೇಲೆ ಕೂರುತ್ತೆ. ಸೊ ಅದು ಸಹ ಬ್ಯೂಟಿಫುಲ್ಲಾಗಿ ಒಂದು ಬ್ಯೂಟಿಫುಲ್ಲಾಗಿರೋ ಹಕ್ಕಿ ಅದು. ಸೊ ಅದನ್ನು ಸಹ ಕಾಣಿಸ್ತು ನನಗೆ. ಮತ್ತು ನೆನ್ನೆ ಎಲ್ಲ ನೋಡಿದ್ದೀರಾ, ಸಖತ್ತು ಪ್ರಾಣಿ ಪಕ್ಷಿಗಳು ಎಲ್ಲ ಕ್ರೀಚರ್ಸ್ ಎಲ್ಲ ಇಲ್ಲೆಲ್ಲ ನೋಡ್ಬೋದು. ಆಮೇಲೆ ರಾತ್ರಿ ಎಲಿಫೆಂಟ್ ಕಾಲ್ಸ್ ಎಲ್ಲ ಇತ್ತು. ಸೊ ಚೆನ್ನಾಗಿದೆ ಇಲ್ಲಿ ಬಂದಾಗ ವೈಲ್ಡ್ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ನಾವು ಸ್ಟೇಯಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ದೂರದಲ್ಲಿ ಹರಿಯುತ್ತೆ. ಲಾಸ್ಟ್ ಟೈಮ್ ಆ ಬ್ರಿಡ್ಜ್ ಕ್ಯಾಮ್ರಾ ತಂದಿದ್ದೀನಿ, ಯಾಕಂದರೆ ಈ ಕಡೆ ಎಲ್ಲ ಕಿಂಗ್ ಫಿಶರ್ಸ್ ಎಲ್ಲ ಸಖತ್ ಕಾಣುತ್ತೆ. ನೋಡೋಣ ಬನ್ನಿ. ಹಾಂ, ಈ ಕಡೆ ಹೋಗ್ಬೇಕಂತ. ಓಕೆ, ಚೆಕ್ ಡ್ಯಾಮ್. ಓಕೆ, ಈ ಕಡೆ ನದಿ ಹರಿಯುತ್ತೆ ಮತ್ತು ಚೆಕ್ ಡ್ಯಾಮು ಸಹ ಇದೆಯಂತೆ. ಇದೆಲ್ಲ ಕಾಡು ಜಾಗ. ಇಲ್ಲೆಲ್ಲ ಎಲೆಕ್ಟ್ರಿಕ್ ಫೆನ್ಸ್ ಇದೆ, ಫುಲ್ ಸುತ್ತನೂ ಇದೆ. ಸೊ ಸಂಜೆ ಹೊತ್ತು ಈಸ್ ನಾಟ್ ರೆಕಮೆಂಡೆಡ್. 6 ಗಂಟೆ ಮೇಲೆ ಪವರ್ ಆನ್ ಆಗುತ್ತೆ. ಒಳಗಡೆ ಇಲ್ಲೆಲ್ಲ ಬರೋಕ್ಕಾಗಲ್ಲ, ಯಾಕಂದರೆ ಎಲೆಕ್ಟ್ರಿಸಿಟಿ ಆನ್ ಮಾಡ್ತಾರೆ. ಇಲ್ಲಾಂದರೆ ಬೆಳಗ್ಗೆ 6 ಗಂಟೆ ಮೇಲೆ, ಅಂದರೆ ಸಂಜೆ 6 ಗಂಟೆ ಒಳಗಡೆ, ಬೆಳಗ್ಗೆ ಒಂದು 8 ಗಂಟೆ ಮೇಲ್ಗಡೆ ಬರ್ಬೋದು. ವಿಡಿಯೋ ಎಲ್ಲ ನೋಡಿದ್ರೆ ಇಷ್ಟ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಬುಕ್ ಮಾಡ್ಕೋಬೇಕಾದ್ರೆ ವೆಬ್ಸೈಟ್ ಲಿಂಕ್ ಕೆಳಗಡೆ ಇರುತ್ತೆ, ಡಿಸ್ಕ್ರಿಪ್ಷನ್ ಇರುತ್ತೆ, ಅದನ್ನ ಚೆಕ್ ಮಾಡ್ಬೋದು. ಹಾಗೆ ಕಾಂಟ್ಯಾಕ್ಟ್ ನಂಬರು ಮತ್ತು ಬುಕಿಂಗ್ ನಂಬರ್ ಸಹ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ಇಲ್ಲಿಗೆ ಸ್ಟೇನಲ್ಲಿ ಒಟ್ಟು 3 ಥರ ಸ್ಟೇ ಅಂದರೆ ಕಾಟೇಜಸ್ ಇದೆ ಇಲ್ಲಿ. ನಾವು ಉಳ್ಕೊಂಡಿದ್ದು ಟ್ರೆಡಿಷ್ನಲ್ ಕಾಟೇಜು. ಸೊ ಇದು 5000 ಫಾರ್ 2 ಪೀಪಲ್ ಆಗುತ್ತೆ, ಅಂದರೆ 2500 ಪರ್ ಪರ್ಸನ್ ಆಗುತ್ತೆ. ವಿಚ್ ಇನ್ಕ್ಲೂಡ್ಸ್ ಬ್ರೇಕ್ಫಾಸ್ಟ್ ಇರುತ್ತೆ ಇದರಲ್ಲಿ. ಮತ್ತು ಲಂಚ್ ಮತ್ತು ಡಿನ್ನರ್ನು ನೀವು ಬೇಕು ಅಂತಂದರೆ ಅದು ಅಡಿಷ್ನಲ್ ಆಗಿ ತೊಗೋಬೇಕಾಗುತ್ತೆ. ವೆರಿ ನಾಮಿನಲ್ ಆಗಿದೆ, ಅರೌಂಡ್ 250 ರುಪೀಸ್ ಲಂಚು ಮತ್ತು ಅರೌಂಡ್ 250-300 ರುಪೀಸ್ ಡಿನ್ನರ್ಗಾಗುತ್ತೆ. ಸೊ ನಾಮಿನಲ್ ಆಗಿತ್ತು. ಇದರಲ್ಲಿ ವೆಜ್ಜು ಮತ್ತು ನಾನ್ ವೆಜ್ 2 ಸಹ ಸರ್ವ್ ಮಾಡ್ತಾರೆ. ನಿಮ್ಗೆ ಏನು ಬೇಕೋ ಅಪ್ ಮಾಡಿಕೊಂಡು ನೀವು ಬುಕ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ಸೊ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ, ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಎಲ್ಲ ಪ್ಯಾಕೇಜಲ್ಲೂ. ಮತ್ತು ಕ್ಯಾನೋಪಿ ಹಟ್ ನೋಡಿದ್ರಿ. ಸೊ ಕ್ಯಾನೋಪಿ ಹಟ್ಗೆ 3100 ರುಪೀಸ್ ಆಗುತ್ತೆ ಪರ್ ಪರ್ಸನ್ನು. ಇದರೊಳಗಡೆ ನಿಮಗೆ ನೇಚರ್ ವಾಕ್ ಕವರ್ ಆಗಿರುತ್ತೆ. ಅಂದರೆ ಯಾವುದೇ ನೀವು ಸ್ಟೇ ನೀವು ಅಪ್ ಮಾಡಿಕೊಂಡ್ರೆ ಇದರೊಳಗಡೆ ನೇಚರ್ ವಾಕ್ ಅಂದರೆ ಬರ್ಡಿಂಗ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಒಂದು ಸಣ್ಣ ಟ್ರೆಕ್ ಸಹ ಇದೆ. ಅದು ಏನು ಸುಮ್ಮನೆ ನೇಚರ್ ವಾಕ್ ಅಂದರೆ ರೋಡಲ್ಲೆಲ್ಲ, ಕಾಡಲ್ಲೇ ಕರ್ಕೊಂಡು ಹೋಗ್ತಾರೆ, ಕಾಡು ಫ್ರಿಂಜಸ್ಸಲ್ಲಿ. ಸೊ ಏನು ಇಲ್ಲಿ ಆನೆಗಳೆಲ್ಲ ಓಡಾಡೋ ದಾರಿ ಇದೆಯಲ್ಲ ಅಲ್ಲೇ. ಸೊ ಆ ಕಡೆಯಿಂದೆಲ್ಲ ನೋಡ್ಕೊಂಬರ್ಬೋದು. ಆಮೇಲೆ ಪೂಲ್ ಇದೆ. ಆಮೇಲೆ ಮಕ್ಳಿಗೇನ ಬಂತಂತಂದರೆ ಇಲ್ಲಿ ಕೇರಮ್ ಇದೆ, ಮತ್ತು ಲೂಡೋ, ಸ್ನೇಕ್ ಆ್ಯಂಡ್ ಲ್ಯಾಡ್ರು, ಈ ಥರದ್ದು ಚೆಸ್ಸು, ಬ್ಯಾಡ್ಮಿಂಟನ್ನು, ಈ ಥರದ್ದೆಲ್ಲ ಇದೆ, ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಐ ಥಿಂಕ್ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ. ನೀವೇನಾದ್ರು ನನಗೆ ಒಂದು ಕ್ಯಾಂಪ್ ಫೈರ್ ಬೇಕು, ಆಮೇಲೆ ಈ ಥರ ಒಂದು ಟಿ ವಿ ಎಲ್ಲ ಇರಬೇಕು, ಮ್ಯೂಸಿಕ್ ಸಿಸ್ಟಮ್ ಆ ಥರ ಇರಬೇಕು, ಬ್ಲೂಟೂತ್ ಸ್ಪೀಕರೆಲ್ಲ ಹಾಕ್ಕೊಂಡು
ಹಾಕೊಂಡು ನಾನು ಎಂಜಾಯ್ ಮಾಡಬೇಕು ಅಂದರೆ ಐ ಥಿಂಕ್ ನೀವು ಈ ಥರ ಮೈಂಡ್ಸೆಟ್ ಇರೋರಿಗೆ ಇದು ಸೂಟ್ ಆಗೋಲ್ಲ. ಯಾಕಂದರೆ ಇದು ಕಾಡಲ್ಲಿರೋದಕ್ಕೆ ಅವರು ಫೈರೆಲ್ಲ ಹಚ್ಚಂಗಿಲ್ಲ ಕಾಡೊಳಗಡೆ. ಆಮೇಲೆ ಪಕ್ಕದಲ್ಲೇ ಫಾರೆಸ್ಟ್ ಆಲ್ರೆಡಿ ಗೊತ್ತಿದೆ ನನಗೆ ಈ ಕಾಡು ಪಕ್ಕದಲ್ಲಿದೆ ಅಂತ. ಸೊ ಎಲಿಫೆಂಟ್ ಮೂಮೆಂಟ್ಸ್ ಎಲ್ಲ ಇರುತ್ತೆ, ಡೀರ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಜೋರಾಗಿ ಸ್ಪೀಕರ್ಸ್ ಎಲ್ಲ ಆನ್ ಮಾಡೋಂಗಿಲ್ಲ. ಸೊ ಪೀಸ್ಫುಲ್ಲಾಗಿ ಒಂದು ಕನ್ಸರ್ವೇಷನ್ ಮೈಂಡ್ಸೆಟ್ಟು ಮತ್ತು ವೈಲ್ಡ್ ಲೈಫ್ ಥಾಟ್ ಪ್ರೊಸೆಸ್ಸಲ್ಲಿದ್ದರೆ ನೀವು ಬಂದರೆ ತುಂಬಾ ಎಂಜಾಯ್ ಮಾಡ್ತೀರ. ಪೀಸ್ಫುಲ್ ಒಂದು ಗೆಟ್ ಅವೇ ಫ್ರಮ್ ಬ್ಯಾಂಗ್ಳೂರ್ ಅಂತ ಹೇಳ್ಬೋದು. ಇಲ್ಲಿ ಬರಬೇಕಾದ್ರೆ ನಿಮಗೆ ಆಲ್ಮೋಸ್ಟ್ ವೈಲ್ಡ್ ಲೈಫ್ ಸೈಡಿಂಗ್ಸ್ ಆಗೇ ಆಗುತ್ತೆ. ಜಿಂಕೆ, ಆನೆಗಳಾಗಿರ್ಬೋದು, ಸಾಂಬಾರ್ ಡೀರು, ಆಮೇಲೆ ಲಕ್ಕಿದ್ರೆ ಟೈಗರ್ಸು, ಈ ಥರದ್ದೆಲ್ಲ ಆನ್ ದಿ ವೇನೇ ಸಿಗುತ್ತೆ. ಅದೊಂದು ಅಟ್ರಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ಬಂದಾಗ. ಆಮೇಲೆ ಇಲ್ಲಿಂದ ಕುರುವ ಐಲ್ಯಾಂಡ್ ಅಂತ ಇದೆ, ಮ್ಯಾಟ್ರ್ ಆಫ್ ಲೈಕ್ 6 to 8 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಕಾಡಿದೆ. ಆದಮೇಲೆ ಕ್ರಾಸ್ ಆಗ್ತಿದ್ದಂಗೆ ಕುರುವ ಐಲ್ಯಾಂಡ್ ಅಂತ ಇದೆ. ರಾಫ್ಟಿಂಗ್ ಕರ್ಕೊಂಡು ಹೋಗ್ತಾರೆ, ಒಳಗಡೆ ಎಲ್ಲ ನೀವು ಹೋಗಿ ಬರ್ಬೋದು. ಅದು ಸಹ ಇಲ್ಲಿ ಬಂದರೆ ಒಂದು ಅಟ್ರಾಕ್ಷನ್ ಇದೆ. ಮತ್ತು ತಿರುನೆಲ್ಲಿ ಟೆಂಪಲ್ ಅಂತ ಇದೆ, ಅದು ಒಂದು ಆ ಕಾಡು ಒಳಗಡೆ ಇರೋದು ದೇವಸ್ಥಾನ. ಅದು ಅಲ್ಲಿಗೆ ಹೋಗಿದ್ವಿ, ನೋಡಿದ್ದೀರಾ ವೀಡಿಯೋದಲ್ಲಿ. ಅಲ್ಲೂ ಅಷ್ಟೇ ನಿಮಗೆ ಸೈಡಿಂಗ್ ಸಹ ಎಲ್ಲ ಚೆನ್ನಾಗಾಗುತ್ತೆ. ಸನ್ಸೆಟ್ಟಿಗೆ ಏನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಂದರೆ ಕಬಿನಿ ನದಿ ಹರಿಯುತ್ತೆ, ಆ ಜಾಗದಲ್ಲಿ ಒಂದು ಬ್ರಿಡ್ಜ್ ಇದೆ, ಅಲ್ಲೂ ಸಹ ಹೋಗಿ ಸನ್ಸೆಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ನಾವು ಇರೋದು ಇವಾಗ ಮಾನ್ಸೂನಲ್ಲಿ, ಸೊ ಒಳ್ಳೆ ಸನ್ಸೆಟ್ನ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗಲ್ಲ ಇವಾಗ. ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಸಿಗ್ತೀವಿ. ಅಲ್ಲಿವರೆಗೂ ಟ್ರಾವೆಲ್ ಮೋರ್, ಹ್ಯಾವ್ ಫನ್.